ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚರ್ಷಿತ್ ವ್ಲಾಗ್ಸ್. ಸೊ ನಾವಿವತ್ತು ಇದ್ದೇವೆ ಲೇಪಾಕ್ಷಿಯಲ್ಲಿ ಏನ್ ನೋಡ್ಲಿಕ್ಕೆ ಬಂದಿದ್ದೇವೆ ಆಲ್ರೆಡಿ ನೋಡಿ ನಾನು ಹೋಗ್ತಾ ಇದ್ದೀನಿ. ಯಾವ ಜಾಗದಲ್ಲಿ ಇದ್ದೀವಿ ಅಂತ ಏನಾದ್ರೂ ಐಡಿಯಾ ಇದೆಯಾ ನಿಮ್ಗೆ? ಇಲ್ಲ ಅಂದ್ರೆ ಬನ್ನಿ ಮುಂದೆ ನೋಡುವ. ಲೇಪಾಕ್ಷಿ ಉಂಟಲ್ಲ, ಇದು ಇರುವುದು ಆಂಧ್ರ ಪ್ರದೇಶದ ಸತ್ಯಸಾಯಿ ಜಿಲ್ಲೆಯ ಹಿಂದೂಪುರದಲ್ಲಿ. ಇದು ಬೆಂಗಳೂರಿಂದ ಸುಮಾರು 120 ಕಿಲೋಮೀಟರ್ನಷ್ಟು ದೂರ ಇದೆ. ಇಲ್ಲಿ ನಾವು ನೋಡ್ತಾ ಇರಬಹುದು, ನಾವು ಬಂದಿದ್ದೇವೆ ದೇವಸ್ಥಾನದ ಒಳಗಡೆ. ಈ ದೇವಸ್ಥಾನದ ಹೆಸರು ವೀರಭದ್ರ ಸ್ವಾಮಿ ದೇವಸ್ಥಾನ. ಇವಾಗ ನಾವು ಈ ದೇವಸ್ಥಾನದ ಸ್ವಲ್ಪ ಇತಿಹಾಸದ ಬಗ್ಗೆ ತಿಳ್ಕೊಳ್ಳುವ. ಈ ದೇವಸ್ಥಾನ ಉಂಟಲ್ಲ, ಇದು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಕ್ರಿಸ್ತ ಶಕ 1530ರಲ್ಲಿ ನಿರ್ಮಾಣವಾಗಿತ್ತು. ಈ ದೇವಸ್ಥಾನವನ್ನು ವಿಜಯನಗರದ ರಾಜ್ಯಾಧಿಕಾರಿಗಳಾಗಿದ್ದ ವೀರಣ್ಣ ಮತ್ತೆ ವಿರೂಪಣ್ಣ ಎಂಬ ಸಹೋದರರು ಕಟ್ಟಿಸಿತ್ತು. ಇದು ಶಿವ, ವಿಷ್ಣು ಮತ್ತೆ ವೀರಭದ್ರನ ದೇವಾಲಯವಾಗಿದ್ದು ವಿಶೇಷವಾಗಿ ವೀರಭದ್ರನ ದೇವಾಲಯವಾಗಿ ಪ್ರಸಿದ್ಧಿಯಾಗಿದೆ. ಯಾಕಂದ್ರೆ ಈ ದೇವಸ್ಥಾನದ ಹೆಸರೇ ವೀರಭದ್ರ ಸ್ವಾಮಿ ದೇವಸ್ಥಾನ ಅಲ್ವಾ. ಶಾಸ್ತ್ರಗಳ ಪ್ರಕಾರ ಸತಿ ತನ್ನನ್ನೇ ಅಗ್ನಿಯಲ್ಲಿ ಅರ್ಪಿಸಿದ ಬಳಿಕ ಕ್ರೋಧದಿಂದ ಹುಟ್ಟಿದ ವೀರಭದ್ರನೇ ಈ ದೇವಸ್ಥಾನದ ಪ್ರಧಾನವಾದ ದೇವರು. ಈ ದೇವಸ್ಥಾನವನ್ನು ಒಂದೇ ಬಂಡೆಯನ್ನು ಫೌಂಡೇಶನ್ ತರ ಯೂಸ್ ಮಾಡ್ಕೊಂಡು ಕಟ್ಟಿದಾರಂತೆ. ಆದ್ಮೇಲೆ ಇಲ್ಲಿ ನೋಡಿ ಎಷ್ಟೊಂದು ಕಂಬಗಳಿದೆ. ಇಲ್ಲಿ ಟೋಟಲ್ ಆಗಿ 876 ಕಂಬಗಳಿದೆ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಾ ಒಂದೊಂದು ಕಂಬದಲ್ಲೂ ಬೇರೆ ಬೇರೆ ಆದ ಆಕೃತಿಯನ್ನು ನೀವು ನೋಡ್ಬೋದು. ಒಂದೊಂದು ಕಂಬಗಳಿಗೂ ಒಂದೊಂದು ಕಥೆ ಇದೆ. ನಿಮಗೆ ಒಂದು ಶಿಲ್ಪಕಲೆ ಮತ್ತೊಂಥರ ಪೀಸ್ ಆತರ ಟೆಂಪಲ್ ಇಷ್ಟ ಆಗೋದಾದ್ರೆ ಈ ಜಾಗವನ್ನು ಮಿಸ್ ಮಾಡ್ಕೊಳ್ಳೇಬೇಡಿ. ನಿಮ್ಗೆ ಯಾವ್ದಾದ್ರು ಫ್ರೀ ಇದ್ದಾಗ, ವೀಕೆಂಡ್ ಅಲ್ಲೆಲ್ಲ ಫ್ರೀ ಇರ್ತೀರಲ್ಲ, ಅವಾಗ ಬಂದು ನೋಡ್ಕೊಂಡು ಹೋಗ್ಬೋದು. ಬೆಂಗಳೂರಲ್ಲಿ ಇರೋದಾದ್ರೆ ಒಂದು 3 hours ಒಳಗಡೆ ನಿಮ್ಗೆ ರೀಚ್ ಆಗ್ಬೋದು ಇಲ್ಲಿ.
ಇವರು ಪಂಚಮುಖಿ ಬ್ರಹ್ಮ, ಶಿವ ಪಾರ್ವತಿ ಮದುವೆ ವಿಡಿಕೇಟ್. ನಾವು ಬಂದ್ಮೇಲೆ ಇದು ಎಂಟ್ರೆನ್ಸ್. ಮದ್ವೆಗೆ ಬರ್ತಾರೆ, ಎಲ್ಲರಿಗೂ ಸ್ವಾಗತ ಮಾಡ್ತಾರೆ. ಅಂದ್ರೆ ಮದ್ವೆಗೆ ಮೇನ್ ಇನ್ಚಾರ್ಜ್ ಪತಿದೇವಿ ಶಿವ, ಪೂಜಾರಿ ವಶಿಷ್ಠ ಮಹಾಮುನಿ ಮದುವೆ ಮಾಡಿಸ್ತಾರೆ. ಇಲ್ಲಿ ನಮ್ಗೆ ಬಾಶಿಂಗರ್ ತೋರಿಸ್ತಾರೆ. ಶಿವನ್ಗೆ ಬಂದು ಪ್ಲೇನ್ ಡಿಸೈನ್, ಪಾರ್ವತಿ ದೇವಿ ಫ್ಲವರ್ ಡಿಸೈನ್ ತೋರಿಸ್ತಾರೆ. ಇಲ್ಲಿ ಗೈಡ್ ಒಬ್ರು ಎಕ್ಸ್ಪ್ಲೇನ್ ಮಾಡ್ತಿದ್ರಲ್ಲ, ವಿಡಿಯೋ ಮಾಡ್ತಾ ಇದ್ದೆ. ಸೊ ಅವ್ರು ಮತ್ತೆ ವಿಡಿಯೋ ತೆಗಿಬೇಡಿ ಅಂತ ಅಂದ್ರು, ಹಾಗೆ ನಾನು ಸ್ಟಾಪ್ ಮಾಡಿದೆ. ಸೊ ಹಾಗೆ ಮುಂದೆ ಹೋಗುವ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲ ಕಂಪ್ಲೀಟ್ ಆಗಿ ಕಲ್ಲಿನಿಂದನೇ ಮಾಡಿರುವಂತದ್ದು. ಹಾಗೆ ಮುಂದೆ ಹೋಗ್ತಾ ಇದ್ರೆ ನಮಗೆ ಇಲ್ಲೊಂದು ಮಂಟಪ ಸಿಗತ್ತೆ. ಅಂದ್ರೆ ಕಂಪ್ಲೀಟ್ ಆಗಿಲ್ಲ ಆ ತರ ನೋಡಕ್ ಸಿಗತ್ತೆ ಅಲ್ವಾ. ಸೊ ಇದು ಯಾಕೆ ಪೂರ್ತಿ ಆಗಿಲ್ಲ ಅಂತ ಅಂದ್ರೆ ಅದಕ್ಕೂ ಒಂದು ಕತೆ ಇದೆ. ಸೊ ಆ ಇತಿಹಾಸ ಏನು ಅಂತ ತಿಳ್ಕೊಳ್ಳುವ. ನಾನು ಅವಾಗ್ಲೇ ಹೇಳ್ದೆ ಅಲ್ಲ, ಈ ದೇವಸ್ಥಾನವನ್ನು ವಿರೂಪಣ್ಣ ಮತ್ತೆ ವೀರಣ್ಣ ಅಂತ ಸಹೋದರರು ನಿರ್ಮಿಸಿದ್ದು ಅಂತ. ಸೊ ಇವರು ರಾಜರು ಅಥವಾ ಶ್ರೀಮಂತರು ಆಗಿರಲ್ಲ. ಸೊ ಇವರು ರಾಜನ ಕೆಳಗಡೆ ಕೆಲಸ ಮಾಡ್ತಿರುವವರಾಗಿರ್ತಾರೆ. ಸೊ ಹಾಗೆ ಇರುವಾಗ ಇಲ್ಲಿನ ರಾಜ ತೀರಿ ಹೋಗ್ತಾರೆ. ಅವಾಗ ಅವರ ಮಕ್ಕಳು ಮುಂದೆ ರಾಜ ಆಡಳಿತ ನಡೆಸ್ತಿರ್ತಾರಲ್ಲ, ಅವಾಗ ಅವರ ಸಂಬಂಧಿಗಳಾಗಿರುವಂತವರು ಈ ಇಬ್ಬರು ಸಹೋದರರ ಮೇಲೆ ದೂರು ಕೊಡ್ತಾರೆ. ಯಾಕಂದ್ರೆ ಇವರು ದೇವಸ್ಥಾನ ಈ ತರ ಎಲ್ಲ ಕಟ್ಕೊಂಡು ರಾಜ್ಯದ ನಿಧಿಯನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ. ಹಾಗಾಗಿ ಇವ್ರು ರಾಜನ ಮಕ್ಕಳು ತಿಳ್ಕೊಳ್ತಾರೆ, ಅದೇ ಸತ್ಯ ಅಂತ ತಿಳ್ಕೊಂಡು ಏನು ಅಂತಾರೆ ಅಂದ್ರೆ, ಒಬ್ಬ ಅಣ್ಣ ಆಗಿರುವಂತ ವಿರೂಪಣ್ಣನನ್ನು ಕರೆದುಕೊಂಡು ಬನ್ನಿ, ನಾವು ಅವರ ಕಣ್ಣು ಕೀಳುವ, ಈ ದೇಶದ ಸಂಪತ್ತನ್ನು ಹಾಳು ಮಾಡ್ತಿದಾರಲ್ಲ ಅದಕ್ಕೋಸ್ಕರ ಅಂತ. ಇದನ್ನು ತಿಳಿದ ವಿರೂಪಣ್ಣ ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿ ದೇವಸ್ಥಾನದ ಒಳಗಡೆನೆ ಅವರು ನನ್ನ ಕಣ್ಣನ್ನು ತೆಗೆಯೋದು ಬೇಡ, ನಾನೇ ಕಣ್ಣು ಕಿತ್ಕೊಳ್ತೀನಿ ಅಂತ ಅಂದು ಅವರು ತಮ್ಮ ಕಣ್ಣನ್ನು ಇಟ್ಟುಕೊಂಡು ಒಂದು ಗೋಡೆ ಮೇಲೆ ಎಸಿತಾರೆ. ಇವಾಗ್ಲೂ ಅಲ್ಲಿ ಗೋಡೆಯಲ್ಲಿ ನಮಗೆ ರಕ್ತದ ಕಲೆಯನ್ನು ಕಾಣ್ಬೋದು, ಬಟ್ ಅದು ನನಗೆ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ವಿರೂಪಣ್ಣ ಯಾಕೆ ಈ ಕೆಲಸವನ್ನು ಅವರೇ ಮಾಡಿದ್ರು ಅಂದ್ರೆ, ಅವರು ಏನು ಕೆಟ್ಟ ಕೆಲಸ ಮಾಡಿರ್ಲಿಲ್ಲ ಅಲ್ಲ. ಸೊ ನಾನೇನು ತಪ್ಪು ಮಾಡಿಲ್ಲ, ನಾನು ಯಾಕೆ ಆ ಶಿಕ್ಷೆ ಅನುಭವಿಸಲಿ ಅಂತ ಅವರೇ ತಮ್ಮ ಕಣ್ಣನ್ನು ಕಿತ್ತು ತೆಗೆದುಕೊಳ್ತಾರೆ. ಸೊ ಇಷ್ಟೊಂದು ಸುಂದರವಾದ ದೇವಸ್ಥಾನದ ಹಿಂದೆ ಈ ತರ ಒಂದು ನೋವಿನ ಕತೆ ಇದೆ ಅಂತ ಹೇಳಿದ್ರೆ ನಮಗೂ ಆಶ್ಚರ್ಯ ಆಗುತ್ತಲ್ಲ. ನೋಡಿ ಎಷ್ಟೊಂದು ಚೆನ್ನಾಗಿದೆ ದೇವಸ್ಥಾನ. ಹಾಗಾಗಿ ಇದು ಮೇ ಬಿ ಅರ್ಧಕ್ಕೆ ಸ್ಟಾಪ್ ಆಯ್ತು ಅನ್ಕೋತೀನಿ. ನಾವಿಲ್ಲಿ ಹೋಗಿರೋದು ವೀಕೆಂಡ್, ಹಾಗಾಗಿ ನೋಡಿ ತುಂಬಾ ಜನ ಇದ್ರು. ಹಾಗೆ ಇಷ್ಟೊಂದು ಕಂಬಗಳಿದೆ ಅಲ್ಲ, ಒಂದೊಂದೇ ನೋಡ್ತಾ ಹೋದ್ವಿ. ಒಂದಕ್ಕಿಂತ ಒಂದು ಕಂಬ ಚೆನ್ನಾಗಿತ್ತು. ನೋಡಿ ಎಷ್ಟೊಂದು ಚೆನ್ನಾಗಿದೆ, ಎಷ್ಟೊಂದು ಡೀಟೇಲಿಂಗ್ ಆಗಿ ಮಾಡಿದ್ದಾರೆ ಅಂದ್ರೆ. ಇವಾಗ್ಲೂ ನಾವು ಅವಾಗ ಕೈಯಲ್ಲೇ ಮಾಡ್ತಿದ್ರಲ್ಲ, ನಿಜವಾಗ್ಲೂ ಅವರೆಲ್ಲ ಗ್ರೇಟೇ. ಹಾಗೆ ನಾವು ಮುಂದೆ ದೇವಸ್ಥಾನದ ಒಳಗಡೆ ಹೋದ್ವಿ. ಇದೆ ನೋಡಿ ಎಂಟ್ರೆನ್ಸ್. ಹಾಗೆ ದೇವರ ದರ್ಶನ ಮಾಡ್ಕೊಂಡು ಬಂದ್ವಿ. ಒಳಗಡೆ ಕ್ಯಾಮೆರಾ ಅಲೌಡ್ ಇರಲಿಲ್ಲ, ಹಾಗಾಗಿ ನಾನೇನು ಕ್ಯಾಪ್ಚರ್ ಮಾಡಿಲ್ಲ. ಹಾಗೆ ನೋಡಿ ಇದು ದೇವಸ್ಥಾನ ಒಳಗಡೆ ಹೋಗೋ ಮುಂಚೆ ಇದೆ ಅಲ್ಲ, ಆ ಜಾಗ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಗಿರೋ ಇಲ್ಲಿನ ವಿಶಿಷ್ಟವಾದ ಒಂದು ಕಂಬ ಇದೆ, ಅದನ್ನು ಕೂಡ ನಾನು ತೋರಿಸ್ತೀನಿ. ಇದಿಲ್ಲಿ ನೋಡ್ತಾ ಇರ್ಬೋದು ಆವಾಗಿನ ಕಾಲದಲ್ಲಿ ಮಾಡಿರೋ ಪೇಂಟಿಂಗ್ಗಳು, ಅಂದ್ರೆ ಈ ಕಾಯಿ ಮತ್ತೆ ಹೂಗಳ ರಸದಿಂದ ಮಾಡಿರೋ ಅಂತ ಪೇಂಟಿಂಗ್ ಅಂತ. ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ, ಇನ್ನೂ ಕಲರ್ ಹಾಗೆ ಇದೆ. ಇಲ್ಲಿ ಚಿತ್ರದಲ್ಲಿ ನೀವು ನೋಡ್ತಾ ಇರ್ಬೋದು, ಅದು ಮುಂದೆ ಇಬ್ರು ನಿಂತಿದಾರಲ್ಲ, ಅದು ಈ ದೇವಸ್ಥಾನವನ್ನು ನಿರ್ಮಿಸಿದ ವೀರಣ್ಣ ಮತ್ತೆ ವಿರೂಪಣ್ಣ ಅಂತ ಹೇಳಿದ್ರು ಯಾರೊಬ್ರು ಇಲ್ಲಿ. ಅಂಡ್ ಅವಾಗ್ಲೇ ನಾ ಹೇಳ್ದೆ ಅಲ್ಲ, ಇಲ್ಲಿ ಒಂದು ವಿಶೇಷವಾದ ಕಂಬ ಇದೆ ಅಂತ. ಅದೇ ಕಂಬ ನೋಡಿ ಇದು ಗಾಳಿಯಲ್ಲಿ ತೇಲ್ತದೆ. ನೋಡಿ ನೀವು ಇಲ್ಲಿ ನೋಡ್ತಿರ್ಬೋದು, ಗ್ಯಾಪ್ ಕಾಣಿಸ್ತದೆ ಎಷ್ಟೊಂದು ನೋಡಿ.
ಗಾಳಿಯಲ್ಲಿ ತೇಲ್ತದೆ ಅಂದೆ ಅಲ್ವಾ, ಬಟ್ ಅದು ಏನು ಸಪೋರ್ಟ್ ಇಲ್ಲದೆ ಇಲ್ಲ ಅಂತೇನೂ ಅಲ್ಲ, ಮೇಲೆ ಮಾತ್ರ ಸಪೋರ್ಟ್ ಇದೆ. ಕೆಳಗಡೆ ನೋಡಿ ಎಷ್ಟೊಂದು ಗ್ಯಾಪ್ ಇದೆ, ಅದು ಒಂದ್ ಕಡೆ ಸ್ವಲ್ಪ ಟಚ್ ಆಗಿರೋ ತರ ಕಾಣಿಸ್ತಾ ಇದೆ ಅಲ್ಲ. ಆಕ್ಚುಲಿ ಮುಂಚೆ ಅದು ಅಲ್ಲೂ ಟಚ್ ಆಗ್ತಾ ಇರ್ಲಿಲ್ಲ. ಮುಂಚೆ ಒಂದ್ಸಲ ಬ್ರಿಟಿಷ್ ಆಫೀಸರ್ ಒಬ್ರು ಬಂದು ಇದ್ರ ರಹಸ್ಯ ಏನು ಅಂತ ತಿಳ್ಕೊಳ್ಳಿಕ್ಕೆ ಕೆಲವು ಉಪಕರಣಗಳ ಮೂಲಕ ಇದನ್ನು ಅಲುಗಾಡಿಸ್ಲಿಕ್ಕೆ ನೋಡ್ತಾರೆ. ಅವಾಗ ಈ ಮಂಟಪ ಇದೆ ಅಲ್ಲ, ಕಂಪ್ಲೀಟ್ ಮಂಟಪ ಶೇಕ್ ಆಗ್ತದೆ. ಸೊ ಆದ ಕಾರಣ ಅವ್ರಿಗೆ ಗೊತ್ತಾಗತ್ತೆ ಈ ಮಂಟಪ ನಿಂತಿರೋದು ಈ ಮೇನ್ ಕಂಬದಿಂದ ಅಂತ. ಹಾಗಾಗಿ ಅವರು ಅಲ್ಲೇ ಅದನ್ನು ಬಿಟ್ಟು ಹೋಗ್ತಾರೆ. ಹಾಗಾಗಿ ಅದೇ ಕಾರಣದಿಂದ ಅದು ಒಂದ್ ಕಡೆ ಟಚ್ ಆಗಿದೆ. ಅವಾಗ ಮುಂಚೆ ಇಲ್ಲಿ ಈ ತರ ನಾವು ಬಟ್ಟೆ ಹಾಕಿದ್ರೆ ಸಲೀಸಾಗಿ ಬರ್ತಾ ಇತ್ತು, ಯಾವ ಕಡೆಯಿಂದ ಹೇಳಿದ್ರು ಬರ್ತಾ ಇತ್ತು. ಇವಾಗ ಒಂದ್ ಕಡೆ ಅದು ಸ್ವಲ್ಪ ಟಚ್ ಆಗಿದೆ ಅಲ್ವಾ, ಹಾಗಾಗಿ ಬರ್ತಾ ಇಲ್ಲ. ಆದ್ರೂ ನೋಡಿ ಉಳ್ದ ಕಡೆ ಎಲ್ಲ ಸಲೀಸಾಗಿ ನಾವು ಬಟ್ಟೆಯನ್ನು ತೆಗೆದು ಹಾಕ್ಬೋದು. ಹೀಗೆ ಎಲ್ಲರೂ ಬಂದವ್ರು ನೋಡ್ತಾ ಇದ್ರು. ಸೊ ಎಲ್ಲಾರ್ಗು ಗೊತ್ತಾಗಲ್ಲ, ಹೇಳ್ತಾರೆ ಬೇರೆಯವರು, ಬಟ್ ನಾವೇ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಓಕೆ ಇನ್ನು ನಂಬ್ತಾರೆ. ಹಾಗೆ ಬಂದವರೆಲ್ಲ ತುಂಬಾ ಜನ ನೋಡಿ ಈ ತರ ಅವ್ರದ್ದು ದುಪ್ಪಟ್ಟ ಅಥವಾ ಗಂಡಸರದ್ದು ಶಾಲ್ ಇರತ್ತಲ್ಲ, ಅದ್ರನ್ನೆಲ್ಲ ಈ ತರ ಮಾಡಿ ಚೆಕ್ ಮಾಡ್ತಾ ಇದ್ರು, ಇದು ನಿಜಾನ ಅಥವಾ ಸುಳ್ಳ ಆತರ. ಸೊ ಲೇಪಾಕ್ಷಿ ದೇವಸ್ಥಾನಕ್ಕೆ ನೀವು ಬಂದ್ರೆ ಇದನ್ನು ಟ್ರೈ ಮಾಡಿ ಹೋಗಿ. ಇದೊಂದು ಇಲ್ಲಿಯ ಅಟ್ರಾಕ್ಷನ್ ಅಂತಾನೆ ಹೇಳ್ಬಹುದು. ಹಾಗೆ ಮುಂದೆ ಹೋದಾಗ ನಮಗೆ ಕಾಣಿಗೆ ಸಿಕ್ಕಿದ್ದು ನೋಡಿ ಇದೇ ನಾಗಲಿಂಗ. ಇದರ ವಿಶೇಷತೆ ಏನಂದ್ರೆ ಇದು ಬರೀ 3-4 ಗಂಟೆಗಳ ಸಮಯದಲ್ಲಿ ಮಾಡಕ್ ಬತ್ತಿದೆ ಅಂತ ಹೇಳ್ತಾರೆ. ಇಲ್ಲಿ ಶಿಲ್ಪಿಗಳು ಕೆತ್ತನೆ ಮಾಡ್ತಾ ಇರುವಾಗ ಒಂದಿನ ಏನಾಗುತ್ತೆ ಅಂದ್ರೆ ಅವ್ರ ಅಮ್ಮ ಊಟ ತರ್ಲಿಕ್ಕೆ ಇನ್ನೂ ಸ್ವಲ್ಪ ಹೊತ್ತು ಸಮಯ ಹಿಡಿಯುತ್ತದೆ ಅಂತ ಹೇಳುವಾಗ ಆ ಸಮಯದಲ್ಲಿ ಶಿಲ್ಪಿಗಳು ಒಂದೇ ಕಲ್ಲಿನಿಂದ ಈ ಕೆತ್ತನೆಯನ್ನು ಮಾಡಿ ಮುಗಿಸ್ತಾರೆ. ಅಮ್ಮ ಬಂದು ನೋಡಿದಾಗ ಅವರಿಗೆ ತುಂಬಾ ಆಶ್ಚರ್ಯ ಆಗುತ್ತೆ, ಇವರೇನು ಇಷ್ಟು ಸಮಯದಲ್ಲಿ ಇಷ್ಟು ಚೆನ್ನಾಗಿರೋ ಮೂರ್ತಿಯನ್ನು ಮಾಡಿದ್ದಾರೆ ಅಂತ. ಹಾಗೆ ಅವರಿಗೆ ಖುಷಿಯಾಗಿ ಏನ್ ಮಾಡ್ತಾರೆ ಅಂದ್ರೆ ಊರಿನ ಜನರನ್ನೆಲ್ಲ ಕರೆದುಕೊಂಡು ಬಂದು ಎಲ್ಲರಿಗೂ ತೋರಿಸ್ತಾರೆ, ಸ್ವಲ್ಪ ಸಮಯದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಎಲ್ಲರಿಗೆ ಬಂದು ಆಶ್ಚರ್ಯ ಆಗಿ, ನಾವು ಹೇಳ್ತೇವೆ ಕಣ್ಣ ದೃಷ್ಟಿ ಬೀಳತ್ತೆ ಅಂತ, ಆತರ ಕಣ್ಣ ದೃಷ್ಟಿ ತರ ಬಿದ್ದು ಈ ಶಿಲ್ಪದಲ್ಲಿ ಹೊಗೆ ತರ ಬರ್ಲಿಕ್ಕೆ ಶುರು ಆಗತ್ತೆ. ಅದೇ ಕಾರಣದಿಂದ ನೀವು ಅದು ಸ್ವಲ್ಪ ಕಪ್ಪು ಕಪ್ಪು ಆಗಿರೋ ತರ ಕಾಣಿಸುತ್ತಲ್ಲ, ಅದೇ ಕಾರಣದಿಂದಾಗಿ. ಸೊ ಹಾಗಾಗಿ ಇದು ಬೆಂಕಿ ಬಂತಲ್ಲ, ಇದನ್ನ ನಾವು ಪೂಜೆ ಮಾಡಲ್ಲ ನಮ್ಮ ಹಿಂದೂ ಶಾಸ್ತ್ರಗಳ ಪ್ರಕಾರ. ಹಾಗಾಗಿ ಇದು ದೇವಸ್ಥಾನದ ಹೊರಗೆ ಇಟ್ಟಿದ್ದಾರೆ ಅಂಡ್ ಇದಕ್ಕೆ ಪೂಜೆ ಮಾಡ್ತಾ ಇಲ್ಲ. ಅಂಡ್ ಇಲ್ಲಿ ಎಷ್ಟೊಂದು ಕಂಬಗಳಿದೆ ಅಲ್ಲ, ಈ ಕಂಬಗಳನ್ನು ನೀವು ಹತ್ರ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಇದು ಒಂದೊಂದು ಪೀಸ್ ಒಂದೊಂದು ಲೇಯರ್ ಆ ತರ ಇದೆ. ಅಂಡ್ ಇಲ್ಲಿ ಮುಂಚೆ ನೋಡಿ ಸಿಮೆಂಟ್, ಇವಾಗ ಪ್ಲಾಸ್ಟರಿಂಗ್ ಎಲ್ಲ ಏನೇನೋ ಮಾಡ್ತಾರಲ್ಲ ಅದೆಲ್ಲ ಇರ್ಲಿಲ್ಲ. ಅಲ್ಲಿ ಲಾಕಿಂಗ್ ಸಿಸ್ಟಮ್ ತರ ಮಾಡಿ ಒಂದೊಂದು ಲೇಯರ್ ಇಟ್ಟು ಈ ಕಂಬಗಳನ್ನು ಮಾಡಿರ್ತಾರೆ. ಎಷ್ಟು ವಿಭಿನ್ನವಾದ ಐಡಿಯಾ ಅಲ್ವಾ, ಮುಂಚಿನವರು ಏನೇನೆಲ್ಲ ಮಾಡಿದ್ದಾರೆ ನೋಡಿ. ಅವಾಗಿನ ಆರ್ಕಿಟೆಕ್ಚರ್, ಇಂಜಿನಿಯರಿಂಗ್, ಇವಾಗ ನಾವು ಇಷ್ಟೊಂದು ಕಲ್ತು ಇಂಜಿನಿಯರಿಂಗ್ ಏನೇನೋ ಮಾಡಿ ಅದ್ರಲ್ಲಿ PhD ಏನೇನೋ ಮಾಡಿದ್ರು ಇಷ್ಟು ಚೆನ್ನಾಗಿ ಮಾಡಕ್ ಆಗಲ್ಲ ನಮಗೆ.
ಹಾಗೆ ಇನ್ನೊಂದು ಇಲ್ಲಿನ ವೈಶಿಷ್ಟ್ಯತೆ ಏನಂದ್ರೆ ಇದೇ ನೋಡಿ, ಸೀತಾದೇವಿಯ ಪಾದ ಅಂತ ಹೇಳ್ತಾರೆ. ಇಲ್ಲಿ ಯಾವಾಗ್ಲೂ ನೀರು ಉಕ್ಕಿ ಬರ್ತಾ ಇರ್ತದೆ, ಅಂದ್ರೆ ನೀರು ಯಾವಾಗ್ಲೂ ಇದ್ದೇ ಇರತ್ತೆ. ಇದು ಏನಾಗುತ್ತೆ ಅಂದ್ರೆ ರಾವಣ ಸೀತೆಯನ್ನು ಅಪಹರಣ ಮಾಡಿ ಕರ್ಕೊಂಡು ಹೋಗಿರ್ತಾರಲ್ಲ, ಅವಾಗ ಜಟಾಯು ಪಕ್ಷಿ ಸೀತೆಯನ್ನು ಕಾಪಾಡ್ಲಿಕ್ಕೆ ಹೋಗುವಾಗ ರಾವಣ ಅದ್ರ 2 ರೆಕ್ಕೆಗಳನ್ನು ಕಟ್ ಮಾಡಿ ಬೀಳಿಸಿರ್ತಾನಲ್ಲ, ಆ ಹಕ್ಕಿ ಬಿದ್ದಿರೋದು ಇದೇ ಜಾಗದಲ್ಲಿ, ಲೇಪಾಕ್ಷಿಯಲ್ಲಿ. ಅವಾಗ ಸೀತಾದೇವಿಯು ಅವರ ಕಾಲನ್ನು ಇಲ್ಲಿಡ್ತಾರೆ. ಅವಾಗ ಆ ಪಾದ ಎಲ್ಲಿ ಇಟ್ರು ಅಲ್ಲಿಂದ ನೀರು ಹರಿಲಿಕ್ಕೆ ಶುರು ಆಗತ್ತೆ. ಯಾಕಂದ್ರೆ ರಾಮ ಬರೋ ತನಕ ಜಟಾಯು ಪಕ್ಷಿ ಬದುಕಿರ್ಲಿ ಅಂತ ಕಾರಣದಿಂದ. ಸೊ ಹಾಗಾಗಿ ಇಲ್ಲಿ ಇದ್ರ ಹೆಸರು ಬಂದಿರೋದು ಲೇ ಪಕ್ಷಿ. ಅಂದ್ರೆ ತೆಲುಗಿನಲ್ಲಿ ಲೇ ಪಕ್ಷಿ ಅಂದ್ರೆ ಎದ್ದೇಳು ಹಕ್ಕಿ ಅಂತ ಅರ್ಥ ಬರುತ್ತೆ. ಹಾಗೆ ಸ್ವಲ್ಪ ಸಮಯ ನಾವು ದೇವಸ್ಥಾನದ ಒಳಗಡೆ ಕಳೆದ್ವಿ. ಅದಾದ್ಮೇಲೆ ನೋಡಿ, ಇದು ಆಕ್ಚುಲಿ ಎಂಟ್ರೆನ್ಸ್, ಮೇನ್ ಎಂಟ್ರೆನ್ಸ್. ನಾವು ಬಂದಿರೋದು ಅಪೋಸಿಟ್ ಸೈಡ್ ಇಂದ, ಬಿಕಾಸ್ ನಾವು ಇನ್ನೊಂದು ಜಾಗ ಇತ್ತು, ನಂದಿ ವಿಗ್ರಹ ಐತೆ, ಅಲ್ಲಿಗೆ ಹೋಗಿ ಬಂದಿರೋ ಕಾರಣ ನಾವು ಉಲ್ಟಾ ದಾರಿಯಲ್ಲಿ ಬಂದ್ವಿ. ಆಕ್ಚುಲಿ ಮೇನ್ ಎಂಟ್ರೆನ್ಸ್ ಇದೇ ಆಗಿರತ್ತೆ ನೀವು ಬಂದ್ರೆ. ಹಾಗೆ ಬೆಳಿಗ್ಗೆ ಬಂದವರು ನೋಡ್ತಾ ನೋಡ್ತಾ ಮಧ್ಯಾಹ್ನನೇ ಆಗೋಯ್ತು, ಹಸಿವಾಗ್ತಿದ್ದು. ಅಲ್ಲೇ ಆವರಣದಲ್ಲಿ ಒಬ್ರು ಅಂದ್ರೆ ಇಲ್ಲಿ ಊಟ ಸಿಗತ್ತೆ, ಅನ್ನ ಪ್ರಸಾದ ಇದೆ, ನೀವ್ ಬೇಕಾದ್ರೆ ಊಟ ಮಾಡ್ಕೊಂಡು ಹೋಗ್ಬೋದು. ಹಾಗೆ ನೋಡಿ ಬಂದ್ವಿ, ಇದೆ ನೋಡಿ ಅನ್ನ ಪ್ರಸಾದ ಕೊಡ್ತಾರೆ ಇಲ್ಲಿ. ಸೊ ಇಲ್ಲಿ ಬಂದು ಪ್ರಸಾದ ತಿಂದ್ವಿ, ಹಾಗೆ ಒಂದು ಎಳ್ನೀರ್ ಕುಡ್ಕೊಂಡು ಇನ್ನು ನಾವು ಬೆಂಗಳೂರಿಗೆ ಹೊರಡ್ಬೇಕು ಮತ್ತೆ. ಹಾಗೆ ದಾರಿಯಲ್ಲಿ ಹೋಗುವಾಗ ನಮಗೆ ಇಲ್ಲೊಬ್ರು ತಾತ ಕೂತಿದ್ರು, ಪಾಪ ಬಿಸಿಲಲ್ಲಿ ಕೂತಿದಾರಲ್ಲ ಅಂತ ಹೇಳಿ ಏನಿದೆ ನೋಡೋ ತಗೊಳ್ಳೋಣ ಅಂತ ಇಳಿದ್ವಿ. ನೋಡಿದ್ರೆ ಖರ್ಜೂರ, ಹಣ್ಣಾಗಿರೋಂತ ಖರ್ಜೂರ. ಹಾಗೆ ಸ್ವಲ್ಪ ನೋಡಿ ಇಷ್ಟೊಂದು ಖರ್ಜೂರ ನಾವು ತಗೊಂಡ್ವಿ, ಖುಷಿ ಆಯ್ತು. ಇನ್ನು ಬೆಂಗಳೂರಿನ ಹತ್ರ ನಮ್ಮ ಪಯಣ ಶುರು ಆಯ್ತು ನೋಡಿ. ತುಂಬಾ ಒಳ್ಳೆ ದಿನ, ಚೆನ್ನಾಗ್ ಅನಿಸ್ತು. ನೀವು ನಿಮಗೆ ವೀಕೆಂಡ್ ಏನಾದ್ರು ಟೈಮ್ ಸಿಕ್ಕಿರೋ ಒಂದ್ ದಿನದಲ್ಲಿ ಹೋಗಿ ಬರ್ಬೋದು. ಅಲ್ಲೇ ಸುತ್ತಮುತ್ತ ನಮಗೆ ಆನ್ ದ ವೇ ಮತ್ತೆ ಬರೋವಾಗ ಬೇರೆ ಜಾಗನೂ ಇದೆ, ನಿಮಗೆ ಪ್ಲಾನ್ ಮಾಡ್ಕೊಂಡು ಬರ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಚರ್ಚಿತ್ ವ್ಲಾಗ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.